ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ನಾನು ಈ ಬುಟ್ಟ ಡಿಸೈನನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಬೀಡನ್ನು ಯಾವ ರೀತಿ ನಾವು ಫಸ್ಟು ಯಾವ ರೀತಿ ಮಾಡ್ತಿದ್ವಿ, ಈಗ ಆಲ್ಟ್ರೇಷನ್ ಯಾವ ರೀತಿ ಆಗಿದೆ, ಯಾವ ರೀತಿ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ಸಿಂಗಲ್ ಬೀಡನ್ನು ಇಟ್ಕೊಂಡು 3 ರೀತಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಯಾಕೆ ಅಂದರೆ ಚಿಕ್ಕದಾಗಿ ನಾನು ಮಾಡುವಂಥದ್ದು ವಿಡಿಯೋನ ಆದಷ್ಟು ನಿಮಗೆ ಬೇಜಾರು ಆಗಲ್ಲ, ಮತ್ತು ಟೈಮ್ ಕಾಯ್ತು ಕೂತು 10 ನಿಮಿಷ 15 ನಿಮಿಷ ನೋಡಬೇಕು ಅನ್ನುವಂಥದ್ದು ಇಲ್ಲ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಅರ್ಥ ಆಗೋ ಹಾಗೆ ನಾನು ಈಗ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ, ಫಸ್ಟು ಇದಕ್ಕೆ ಆ್ಯಸ್ ಇಟ್ ಈಸ್ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಏನಂತೀವಿ, ಸಿಂಗಲ್ ಬೀಡ್ ಸ್ಟಿಚ್ ಟಿಪ್ಸ್ ಅಂತ ಕರಿತೀವಿ ನಾವು. ಈಗ ನೋಡಿ, ಈಗ ನಾನು ಈ ಬೀಡನ್ನು ತಗೊಂಡೆ, ಫಸ್ಟ್ ಬೀಡು. ಈಗ ನೋಡ್ಬೋದು, ಈ ಬೀಡನ್ನು ತಗೊಂಡಲ್ವ. ಈಗ ಆ್ಯಸ್ ಇಟ್ ಈಸ್ ನಾವು ಕಲಿತಾಗ ಸ್ಟಾರ್ಟಿಂಗ್ ಮಾಡ್ತಿದ್ದಂಥದ್ದು. ಈಗ ಒಂದು ಬೀಡನ್ನು ಹಾಕಿ ಅದಕ್ಕೆ ಈ ರೀತಿ ಲಾಕನ್ನು ಕೊಡ್ತಿದ್ವಿ. ಈಗ ನಮಗೆ ಬೀಡ್ ಲಾಕ್ ಆಯಿತು ಅಂತ ಅರ್ಥ. ಈ ರೀತಿ ಲಾಕನ್ನು ಮಾಡ್ತಿದ್ವಿ. ಈಗ ನೆಕ್ಸ್ಟ್ ಆಲ್ಟರ್ ಆಗಿ ಯಾವ ರೀತಿ ಮಾಡೋದು ಅಂದರೆ ತೋರಿಸ್ಕೊಡ್ತೀನಿ. ಈಗ ದಾರನ ತಗೊಳ್ಳೋಣ ಫಸ್ಟು. ಇವೆಲ್ಲ ನಿಮಗೆ ಒಂದು ಸಣ್ಣ ಟಿಪ್ಸ್ ಅಂತ ಅನಿಸ್ಬೋದು, ಆದರೆ ಮಾಡುವಾಗ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಆದಷ್ಟು ನೋಡಿ ಕಲ್ತ್ಕೊಳ್ಳಿ. ನೋಡಿ, ಸಿಂಗಲ್ ಬೀಡ್ ಟಿಪ್ಸ್ ಅಂತ, ಸಿಂಗಲ್ ಬೀಡ್ ಸ್ಟಿಚಿಂಗ್ ಟಿಪ್ಸ್. ಈಗ ಇದಾಯ್ತಲ್ವ, ಇದನ್ನು ಲಾಕ್ ಮಾಡಿದ್ವಿ. ಇದನ್ನು ಲಾಕ್ ಮಾಡದೇ ಇರೋ ರೀತಿ ಲಾಕ್ ಆಗುವಂಥದ್ದು ಯಾವ ರೀತಿ ಆಗಿದ್ರೆ ನೋಡಬೇಕಲ್ವ ಯಾವ ರೀತಿ ಅಂತ. ಈಗ ಇದನ್ನು ಈ ರೀತಿ ತಗೊಂಡ್ವಿ ಅಲ್ವಾ. ಈ ರೀತಿ ತಗೊಂಡಂಥದ್ದನ್ನ ಏನು ಮಾಡಬೇಕು, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದ್ರ ಸಹಾಯದಿಂದ ಈ ರೀತಿ ನೋಡಿ ನಾವು ಲಾಕೇ ಮಾಡಲಿಲ್ಲ. ನಾವು ಒಂದು ದಾರನ ತಗೊಂಡು ಅದನ್ನು ಅದರೊಳಗಡೆ ಆ ಲೂಪಿಂದ ಒಂದು ದಾರನ ತಂದು ಪುನಃ ಅದನ್ನು ಅದರೊಳಗಡೆಯಿಂದ ಎಳೆದು ನಾವು ಲಾಕನ್ನು ಇದಕ್ಕೆ ಮಾಡಿದ್ವಿ. ಇದಕ್ಕೆ ಆ ರೀತಿ ಇಲ್ಲ, ಜಸ್ಟ್ ದಾರನ ಎಳ್ಕೊಂಡು ಬೀಡು ಸುತ್ತ ಹಾಕಿದ್ವಿ, ಲಾಕ್ ಆಗಿದೆ. ನೋಡಿ, ಸಿಂಗಲ್ ಬೀಡನ್ನು ಈ ರೀತಿಯೂ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಟಿಪ್ಸ್. ಈಗ ನೋಡಿ, ಇನ್ನೊಂದು ಟಿಪ್ಸ್ ಹೇಳ್ತೀನಿ. ದಾರನ ಎಳ್ಕೊಳ್ಳೋಣ ಫಸ್ಟ್ ಮೇಲ್ಗಡೆಗೆ. ಎಳ್ಕೊಂಡಿದ್ದಾದ ನಂತರ ನೋಡಿ, ಈಗ ಫಸ್ಟು ಶುಗರ್ ಬೀಡು, ನಂತರ ದೊಡ್ಡ ಬೀಡು. ನೋಡಿ, ಈ ರೀತಿ ಹಾಕ್ಕೊಂಡು ನೋಡಿ, ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಒಳಗಡೆ ತಗೊಂಡಾದ ನಂತರ ಏನು ಮಾಡಬೇಕು, ಸಣ್ಣ ಬೀಡನ್ನು ಬಿಟ್ಬಿಡಬೇಕು. ಬರೀ ದೊಡ್ಡ ಬೀಡಿಗೆ ದಾರನ ಎಳ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ನೋಡಿ, ಅಬ್ಸರ್ವ್ ಮಾಡಿ. ದೊಡ್ಡ ಬೀಡಿಗೆ ಎಳ್ಕೊಂಡಾದ ನಂತರ ಇದು ಸಣ್ಣ ಬೀಡ್ ಒಳಗಡೆಯಿಂದ ಎಳ್ಕೊಂಡು ಇದು ಲಾಕ್ ಮಾಡಬೇಕಲ್ಲ. ಹೇಗೆ ಮಾಡೋದು, ಒಂದು ದೊಡ್ಡ ಬೀಡು, ಅದ್ರ ಮೇಲೆ ಒಂದು ಪುಟ್ಟಾಣಿ ಬೀಡು, ಇದನ್ನು ಅಷ್ಟೇ ಲಾಕ್ ಮಾಡದೇ ಇರೋ ರೀತಿ ಲಾಕನ್ನು ಮಾಡುವಂಥದ್ದು. ನೋಡಿ, ಇದನ್ನು ಈ ರೀತಿ ಇಟ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಈ ರೀತಿ ಸಹಾಯ ತಗೊಂಡು ನೋಡಿ, ಇದನ್ನು ಈ ರೀತಿ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು, ಕೈಯಲ್ಲೇ ಈ ರೀತಿ ನೋಡಿ, ಇದನ್ನು ಈ ರೀತಿ ಎಳ್ಕೊಳ್ಳಿ. ಕಾಣಿಸ್ತಿದೆಯಾ? ನೋಡಿ, ಎಳ್ಕೊಂಡಿದ್ದಾದ ನಂತರ ಇದನ್ನು ನೋಡಿ ಈ ರೀತಿ ಇಟ್ಕೋಬೇಕು. ಈ ಸಣ್ಣ ಬೀಡ್ ಏನಿದೆಯಲ್ಲ, ಶುಗರ್ ಬೀಡ್, ಅದಕ್ಕೆ ಲಾಕನ್ನು ಮಾಡ್ಕೊಳ್ಳೋದು. ಈಗ ನೋಡಿ, ಇದು ಜಸ್ಟ್ ನಾವು ಲಾಕನ್ನು ತೋರಿಸ್ಕೊಟ್ಟಿದ್ವಲ್ಲ, ಎಂಡನಾಟನ್ನು, ಅದನ್ನು ಹೇಗೆ ಸಿಂಗಲ್ ಬೀಡಲ್ಲಿ ಮಾಡುವಂಥದ್ದು. ಆಲ್ಟರ್ನೇಟಾಗಿ ನಾವು ಎಂಡನಾಟನ್ನು ಹಾಕ್ತಾ ಇರೋ ರೀತಿ ಎಂಡನಾಟನ್ನು ಮಾಡುವಂಥದ್ದು. ಇಲ್ಲಿ ನೋಡಿದ್ರಲ್ಲ, ಒಂದು ದೊಡ್ಡ ಬೀಡು ಮತ್ತು ಶುಗರ್ ಬೀಡನ್ನು ಯೂಸ್ ಮಾಡಿಕೊಂಡು ಇದನ್ನು ನಾನು ಯಾವ ರೀತಿ ಮಾಡಿದೆ, ಈ ರೀತಿಯೂ ಇವೆಲ್ಲನೂ ಸಣ್ಣ ಸಣ್ಣ ಬುಟ್ಟಾಸ್. ಇದು ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು. ಇದು ನೆಕ್ಲೈನ್ ಮಾಡ್ತೀವಿ ನೋಡಿ. ಮುಂದಿನ ವೀಡಿಯೋಗಳಲ್ಲಿ ನಾನು ಅದೆಲ್ಲನೂ ತೋರಿಸ್ಕೊಡ್ತೀನಿ. ನೆಕ್ಲೈನ್ ಮಾಡಿ ಸಣ್ಣದರಿಂದ ಹಿಡಿದು ಬ್ರೈಡಲ್ ವರ್ಕ್ವರೆಗೂ ನಾನು ತೋರಿಸ್ಕೊಡುವಂಥದ್ದಿದೆ. ಆದಷ್ಟು ನಿಮ್ಮ ಸಪೋರ್ಟ್ ಹೇಗಿದೆ ಅದರ ಮೇಲೆ ನಾನು ವೀಡಿಯೋಸನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇದನ್ನು ಸಣ್ಣ ಈಗ ಬ್ಲೌಸಲ್ಲಿ ನೆಕ್ ಬಂದಿರುತ್ತೆ, ನೆಕ್ ಬಿಟ್ಟು ಬೇರೆ ಸ್ಪೇಸ್ ಇರುತ್ತಲ್ಲ, ಅಲ್ಲೆಲ್ಲ ಒಂದು 2 ಇಂಚಿಗೆ 3 ಇಂಚಿಗೆ ಒಂದೊಂದು ಬೀಡನ್ನು ಈ ರೀತಿ ನಾವು ಆ್ಯಡ್ ಮಾಡ್ತಾ ಹೋಗೋದು. ಈ ರೀತಿಯೂ ಆ್ಯಡ್ ಮಾಡಿದ್ರೆ ಇದು ಇನ್ನೂ ಡಿಫ್ರೆಂಟಾಗಿ ಒಂದು ಸಣ್ಣ ಬೀಡ ಮೇಲೆ ಚಿಕ್ಕ ಬೀಡು, ಒಂಥರ ಡಿಫ್ರೆಂಟ್
ಲುಕ್ಕನ್ನು ಕೊಡುತ್ತೆ. ಇವೆಲ್ಲ ನಮಗೆ ಪ್ರೊಫೆಷನಲ್ ಆಗಿ ಮಾಡುವಂಥ ಡಿಸೈನ್ಗಳೇ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಯಿತಾ ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಎಷ್ಟು ಗ್ರೋತ್ ಆಗುತ್ತೋ ಅಷ್ಟು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ವೆಲ್ಕಮ್